ಇದೆಲ್ಲದರ ಜೊತೆಗೆ ಅದೇ ಅಮ್ಮ ಇಲ್ಲ ಅನ್ನೋಂಥ ವಿಚಾರದಲ್ಲಿ ಸುದೀಪ್ ಸರ್ ಅಮ್ಮ ತೀರ್ಕೊಂಡಾಗ ಆ ವಿಚಾರ ನಿಮಗೆಲ್ಲ ಗೊತ್ತಾದಾಗ ತುಂಬ ನೀವು ಕೂಡ ಫೀಲ್ ಮಾಡಿದ್ರಿ. ಆವಾಗ ಅದೊಂದು ದೊಡ್ಡ ಎಮೋಷನಲ್ ಸಿಚುವೇಶನ್ ನಡೀತು. ಸೊ ಅದನ್ನು ಹೆಂಗೆ ತಗೊಳ್ತಾ ಇದ್ರಿ? ಸುದೀಪ್ ಸರ್ ಕೂಡ ಹೇಳಿದ್ರು ಆ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಅನ್ನೋವಂಥ ರೀತಿಯಲ್ಲಿ. ಹೌದು. ಸೊ ಆ ವಾರ ಎಲ್ರಿಗೂ ಮನೆಯಿಂದ ಒಂದು ಲೆಟರ್ಸ್ ಬರುತ್ತೆ ಆ್ಯಂಡ್ ಊಟಗಳು ಬರುತ್ತೆ ಆ ವಾರ. ಬಟ್ ನನ್ನ ಮನೆಯಿಂದ ಬರೋಲ್ಲ. ಹಲವಾರು ಜನ ಫ್ರೆಂಡ್ಸ್ ಇದ್ದಾರೆ, ಅವರೇ ಕಳಿಸ್ಬೋದಿತ್ತೇನೋ. ಬಟ್ ಏನಂದರೆ ಇದು ಫ್ಯಾಮಿಲಿಯಿಂದ ಬರಬೇಕಿತ್ತು, ಮನೆಯಿಂದ ಬರಬೇಕಾಗಿದ್ದ ಕಾರಣ ನಮ್ಮ ಮನೆಯಲ್ಲಿ ನಾನೊಬ್ಳೆ. ಸೊ ಹಾಗಾಗಿ ಬಂದಿಲ್ಲ. ಸೊ ಆ ವೀಕೆಂಡಲ್ಲಿ ಏನಾಗುತ್ತೆ, ಸುದೀಪ್ ಸರು ಅವ್ರ ತಾಯಿನ ಅನ್ಫಾರ್ಚುನೇಟ್ಲಿ ಕಳ್ಕೊಳ್ತಾರೆ. ಆ್ಯಂಡ್ ತಾಯೇ ಎಲ್ಲರಿಗೂ ಒಂದು ದೈವ ಆಗಿರ್ತಾಳೆ, ಒಂದು ಪ್ರಪಂಚ. ಆ ಪ್ರಪಂಚನೇ ಕಳ್ಕೊಂಡ್ಮೇಲೆ ವ್ಯಕ್ತಿ ತುಂಬ ಎದ್ದು ಬಂದು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಒಂದು ಏನಿದೆ ಪಂಚಾಯಿತಿ ಏನಿದೆ ಅದನ್ನು ಮಾಡೋದು ತುಂಬಾ ಕಷ್ಟ. ನಮ್ಮೆಲ್ಲರ ಸ್ಟೋರಿಗಳು ಕೇಳ್ಕೊಂಡು ಅಷ್ಟು ಪೇಷನ್ಸಿಂದ, ಅದೇ ನಗುಮುಖದಿಂದ, ಅದೇ ಎನರ್ಜಿಯಿಂದ ಆ ವೀಕೆಂಡ್ನ ನಡೆಸ್ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಮಾತು ಹೇಳ್ತಾರೆ ಅವರು, ನಿಮಗೆ ಅದು ಬರಲಿಲ್ಲ, ಲೆಟರ್ ಬರಲಿಲ್ಲ ಮನೆಯಿಂದ, ತಾಯಿನ ಕಳ್ಕೊಂಡಿರೋದು ಏನು ಅಂತ ನನಗೆ ಅಷ್ಟು ಅರ್ಥ ಆಗಿರಲಿಲ್ಲ, ಬಟ್ ಇವಾಗ ನನಗೆ ಅರ್ಥ ಆಗಿದೆ ಅಂತ ಹೇಳಿ ನನಗೆ ಅವ್ರ ಕಡೆಯಿಂದ ಒಂದಷ್ಟು ತಿಂಡಿಗಳನ್ನ ಕಳಿಸ್ಕೊಡ್ತಾರೆ. ಅದು ತುಂಬ ಮೆಮೊರೇಬಲ್ ಮೂಮೆಂಟ್ ನನಗೆ. ಎಸ್, ವೆರಿ ಥ್ಯಾಂಕ್ಫುಲ್. ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರು ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ ಇಷ್ಟು ವರ್ಷದ ಜರ್ನಿಲಿ, ಇಷ್ಟು ದಿನಗಳ ಜರ್ನಿಲಿ ಅಂತ? ಕಳ್ಕೊಂಡಿದ್ದಂತೂ ಏನೂ ಇಲ್ಲ, ಏನು ಕಳ್ಕೊಂಡಿಲ್ಲ. ಇನ್ನೂ ತುಂಬ ನಾನು ಅದು ಸ್ಟೇಜ್ ಮೇಲೂ ಕೂಡ ಹೇಳ್ತೀನಿ, ಇಲ್ಲಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತಲ್ಲ, ತುಂಬ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ತುಂಬ ತೊಗೊಂಡೆ ನಾನು ಆಚೆ ಬಂದೆ ಅಂತ ಅನಿಸುತ್ತೆ. ಆ್ಯಂಡ್ ಡಾಟರ್ ಆಫ್ ಕರ್ನಾಟಕ, ಮನೆ ಮಗಳು, ಕರ್ನಾಟಕದ ಮನೆ ಮಗಳು ಅನ್ನೋ ಬಿರುದು ತುಂಬ ದೊಡ್ಡದು. ಅದು ಕಪ್ಪು ಗೆದ್ದಷ್ಟೇ ಒಂದು ಗೆಲುವು, ಆ ಸಂತೋಷ ನನಗೆ ಆಗ್ತಾ ಇದೆ. ಎಸ್, ಅದಕ್ಕಿಂತ ಬೇರೆ ಏನೂ ಕೇಳೋಕ್ಕಾಗೋದಿಲ್ಲ. ತುಂಬ ಗಳಿಸ್ಕೊಂಡೇ ಬಂದಿದ್ದೀನಿ. ಈಗ ಮನೇಲಿ ಹನುಮಂತನ ಆಟ ನೋಡಿ ತುಂಬ ಜನ ಹೊರಗಡೆ ಅಂದ್ಕೊಳ್ತಾ ಇರೋಂಥದ್ದು, ಹನುಮಂತವರು ಮುಗ್ಧನ ಅಥವಾ ಬೇಕಂತಲೇ ಹಾಗೆ ಬಿಹೇವ್ ಮಾಡ್ತಾರ, ಆಟಕ್ಕೋಸ್ಕರ ಹಾಗೆ ಸ್ಟ್ರಾಟಜಿಗಳನ್ನು ಮಾಡ್ತಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗುತ್ತೆ. ನೀವು ಕಂಡಂಗೆ ಹನುಮಂತವರ ಆಟದ ಶೈಲಿ, ಅವರ ರೀತಿ ನೀತಿ? ಸೊ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು ಹನುಮಂತು ಅವರು. ಅವರು ತುಂಬ ಸ್ಟ್ರೇಟ್ ಫಾರ್ವರ್ಡು. ಅವರು ಏನೇ ಹೇಳಬೇಕು ಅಂದ್ರೂ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದು ಒಂದು ಲೈನಲ್ಲೇ ಮುಗಿಸ್ಬಿಡ್ತಾರೆ. ಜಾಸ್ತಿ ತೂಕ ಇರುತ್ತೆ, ಆ ಒಂದು ಲೈನಲ್ಲೇ ಜಾಸ್ತಿ ತೂಕ ಇರುತ್ತೆ. ಆ್ಯಂಡ್ ನಾನು ಕಂಡಂಗೆ ಅವ್ರು ಮುಗ್ಧ ಕೂಡ ಹೌದು. ಆ್ಯಂಡ್ ಏನಾದರೂ ಒಂದು ಟಾಸ್ಕು ಅವ್ರಿಗೆ ಅರ್ಥ ಆಗಿಲ್ಲ, ಅಥವಾ ಒಂದು ಹೊಸ ಏನೋ ಬಿ ರೆಸಾರ್ಟ್ ಅನ್ನೋದು ತುಂಬ ಹೊಸದಾಗಿತ್ತು ಅವ್ರಿಗೆ, ಬಟ್ ಅವ್ರು ಮಲೇಷ್ಯಾಗೆ ಹೋಗಿದ್ದಾರೆ, ಅಲ್ಲೂ ಹೋಟೆಲಲ್ಲಿ ಸ್ಟೇ ಆಗಿ ಬಂದಿದ್ದಾರೆ. ಸೊ ಗೊತ್ತಿಲ್ಲ ಅನ್ನೋದೇನಿಲ್ಲ, ಬಟ್ ಆದರೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಚಾಣಕ್ಯತನ ಇದೆ, ಸೊ ಒಂದು ಸ್ಮಾರ್ಟ್ನೆಸ್ ಇದೆ. ಅದನ್ನು ತಿಳ್ಕೊಂಡು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು, ಮೈಂಡಲ್ಲಿ ತುಂಬಿಸ್ಕೊಂಡು ಆಡೋ ಅಂಥದ್ದು ಇದೆಯಲ್ಲ, ಅದನ್ನು ತುಂಬ ಮೆಚ್ಕೊಳ್ತೀನಿ ಹನುಮಂತು ಅಲ್ಲಿ. ಆ್ಯಂಡ್ ಹಿ ಈಸ್ ವೆರಿ ಆನೆಸ್ಟ್. ತುಂಬ ಪ್ರಾಮಾಣಿಕವಾಗಿ ಅವ್ರ ಒಪಿನಿಯನ್ಸ್ನ ಶೇರ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟಲ್ಲೂ ತುಂಬ ಮುಂದೆ ಇದ್ದಾರೆ ಅವರು. ಸೊ ಹಾಗಾಗಿ ಓವರ್ ಆಲ್ ಈಸ್ ಅಮೇಝಿಂಗ್. ಅದ್ರ ಬಗ್ಗೆ ಒಂದೇ ಎರಡು ಕ್ವಾಲಿಟಿ ಒಬ್ಬ ವ್ಯಕ್ತಿಯಲ್ಲಿ ಇರಬಾರ್ದು ಅಂತ ಏನಿಲ್ಲ. ಸೊ ಈಸ್ ಬ್ಯಾಲೆನ್ಸಿಂಗ್ ಬೋತ್ ಅಂತಲೇ ಹೇಳ್ಬೋದು. ಎಸ್, ಮೊದಲೆಲ್ಲ ಸಿನಿಮಾಗಳನ್ನು ಮಾಡಿದ್ರಿ, ಸಿನಿಮಾಗಳ ಮುಖಾಂತರ ಜನರಿಗೆ ಪರಿಚಯ ಆಗಿದ್ರಿ. ಸೊ ಈಗ ಬಿಗ್ ಬಾಸ್ ಮನೆಗೆ ಬಂದ ನಂತರ ಮತ್ತೊಂದು ಜರ್ನಿ ಶುರು ಆಗುತ್ತೆ. ಅದರಲ್ಲೂ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರಿ ಸುದೀಪ್ ಸರ್ಗೆ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋಂಥದ್ದು. ಮುಂಚೆಯಿಂದ ಅವ್ರ ಬಗ್ಗೆ ಇದ್ದಂಥ, ಅಂದರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋವಂಥ ಇಂಟ್ರೆಸ್ಟು, ಅಲ್ಲಿ ಹೇಳುವಂಥ ರೀತಿ ಅವ್ರು ಓಕೆ ಅಂದಿದ್ದು, ಅದನ್ನೆಲ್ಲವನ್ನು ಹೇಳೋದಾದರೆ? ಅವರು ಸುದೀಪ್ ಸರ್ ಆ್ಯಕ್ಚುಲಿ ನನಗೆ ಕೇಳ್ತಾರೆ, ಓಕೆ ಇದೆಲ್ಲ ಆಯಿತು, ಇವಾಗ ವಾಟ್ ನೆಕ್ಸ್ಟ್ ಅಂತ ಕೇಳುವಂಥ ಸಂದರ್ಭದಲ್ಲಿ ನನಗೇನು ಮನಸ್ಸಲ್ಲಿತ್ತೋ ನಾನು ಹೇಳ್ಬಿಟ್ಟೆ. ಬಿಕಾಸ್ ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡುವಂಥದ್ದೇ ನನ್ನ ಆಸೆ ಆಗಿರುತ್ತೆ. ಆ್ಯಂಡ್ ಎಲ್ಲ ಒಂದು ಆರ್ಟಿಸ್ಟ್ಗೂ ಒಂದು ಆಸೆ ಇರುತ್ತೆ ಸುದೀಪ್ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನುವಂಥದ್ದು. ಸೊ ಅವ್ರಿಗೆ ಹೇಳ್ತೀನಿ, ನನ್ನ ಆಸೆನ ನಾನು ಅಲ್ಲಿ ಹೇಳ್ಕೊಳ್ತೀನಿ ಅವ್ರ ಮುಂದೆ. ಅವರು ಓಕೆ ಡನ್ ಅಂತ ಹೇಳಿದಾಗ ನಾನು ಎಸ್ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ. ಯಾವುದೇ ಪಾತ್ರ ಆದರೂ ಮಾಡ್ತೀನಿ, ಬಟ್ ನಿಮ್ಮ ಜೊತೆಗಿರಬೇಕು ಅಂತ ನಾನು ಒಂದು ಮಾತನ್ನ ಹೇಳ್ತೀನಿ. ಸೊ ಎಸ್, ಆ ಒಂದು ಸಂದರ್ಭದಲ್ಲಿ ನನಗೇನು ಅನಿಸ್ತೋ ಅದನ್ನು ವ್ಯಕ್ತಪಡಿಸ್ದೆ ಅಷ್ಟೆ. ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿರ್ತೀರಿ, ಮನೆಗೆ ಹೋಗಿ ಬಂದ ನಂತರ ಆರ್ಟಿಸ್ಟ್ ಆಗಿ ಪಾತ್ರಗಳನ್ನು ಮಾಡೋಕ್ಕೆ ಮನೆಯಲ್ಲಿನ ಘಟನೆ ಎಷ್ಟು ಸ್ಫೂರ್ತಿ ಆಯಿತು ಅಂತ ಅನ್ಕೋತೀರಿ? ಇಲ್ಲ, ಏನನ್ನೋದು ಇವಾಗ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ತುಂಬ ಜನ ಆರ್ಟಿಸ್ಟ್ಗಳು ಇದ್ದಾರೆ.
ಇಲ್ಲ ಅಂತಲ್ಲ, ಬಟ್ ನಿಜ ಹೇಳಬೇಕು ಅಂದರೆ ಅಲ್ಲಿ ಆರ್ಟಿಸ್ಟಾಗಿ ಯಾರೂ ಆ್ಯಕ್ಟ್ ಮಾಡ್ತಾ ಇಲ್ಲ. ಯಾರೂ ಒಂದು ಆ್ಯಕ್ಟ್ ಮಾಡಿಕೊಂಡು ಮುಖವಾಡ ಹಾಕ್ಕೊಂಡಾಗಲಿ ನಟಿಸ್ತಾ ಇಲ್ಲ. ಬಿಕಾಸ್ ನಟಿಸ್ತಾ ಇದ್ರೂ ಅದು ತುಂಬ ದಿನ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿ ಎಮೋಷ್ನಲಿ ನೀವು ತುಂಬ ಡ್ರೈನ್ ಆಗ್ತೀರಾ. ನೀವು ಯಾವುದೇ ಒಂದು ನಿಮ್ಮ ತನನ ಬಿಟ್ಟು ನೀವು ಯಾವುದೋ ಮುಖವಾಡ ಹಾಕ್ಕೊಂಡು ಆಡ್ತೀರಾ ಅಂದರೆ ನೀವು ಅದಾಗಲ್ಲ. ಅದು ಒಂದು 30 ದಿನ 20 ದಿನ ಇರ್ತೀರಾ, 30 ದಿನ ಇರ್ತೀರಾ, ಅದಾದಮೇಲೆ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ನಿಮ್ಮ ತನ ಯಾವತ್ತಿದ್ರೂ ಆಚೆ ಬಂದೇ ಬರುತ್ತೆ. ಎಕ್ಸ್ಪೆಷಲಿ ಒಂದು 3 ವೀಕ್ಸ್ಗೆಲ್ಲ ಆಚೆ ಬಂದ್ಬಿಡುತ್ತೆ. ಆ ಥರ ಆಡೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಬಿಕಾಸ್ ಬಿಗ್ ಬಾಸ್ ನಿಮಗೆ ಆ ರೀತಿ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ನಾವು ಏನೇ ಒಂದು ಪ್ಲ್ಯಾನ್ ಹಾಕ್ಕೊಂಡ್ರು, ಇಲ್ಲ ನಾನು ತುಂಬ ಮುಗ್ದೆ ಥರ ಆಡ್ತೀನಿ ಅಥವಾ ನಾನು ತುಂಬ ಫುಲ್ಲು ಡಾನ್ ಥರ ಆಡ್ತೀನಿ ಆಗಲ್ಲ. ಅದು ನಿಮ್ಮ ತನ ಏನಿದೆಯೋ ಅದು ಆಚೆ ಬಂದೇ ಬರುತ್ತೆ. ಬಿಗ್ ಬಾಸ್ ಆ ಥರ ಸಿಚುವೇಶನ್ಸ್ನ ನಿಮಗೆ ಕ್ರಿಯೇಟ್ ಮಾಡೇ ಮಾಡ್ತಾರೆ.